ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದ TET ಪೇಪರ್ 1ರ ಇಂಗ್ಲೀಷ್ ಲ್ಯಾಂಗ್ವೇಜ್ 2 ಇಂಗ್ಲೀಷ್ನ ಕೀ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಇದು ನಮ್ಮ ಚಾನಲ್ನ ಕಡೆಯಿಂದ ನಾವು ಉತ್ತರವನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ, ಅಂದಾಜು ಮಾಡ್ಕೊಳ್ಳಿಕ್ಕಾಗಿ ಮಾಡ್ತಾ ಇರುವಂತಹ ವಿಡಿಯೋ. ಇಲಾಖೆಯವರು ನೀಡಿದಂಥ ಫೈನಲ್ ಆನ್ಸರ್ ಏನು ಬರುತ್ತೋ ಅದೇ ನಿಮ್ಮ ಸ್ಕೋರನ್ನು ಫೈನಲ್ ಮಾಡುವಂಥದ್ದು. ಇದು ನಿಮ್ಮ ಸ್ಕೋರನ್ನು ಅಂದಾಜು ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಚಾನಲ್ನಿಂದ ನಾವು ಮಾಡ್ತಾ ಇರುವಂತಹ ವಿಡಿಯೋ ಆಗಿದೆ. ಫಸ್ಟ್ ಕ್ವಶನ್, 31ನೇ ಪ್ರಶ್ನೆ. ದ ವಿಲೇಜ್ ವೇರ್ ಬಾಲನ್ ಲೀವ್ಸ್ ಈಸ್ ಹಂಟೆಡ್ ಬೈ ಆಪ್ಷನ್ 3 ಲೆಪರ್ಡ್. ನೆಕ್ಸ್ಟ್ 32ನೇ ಪ್ರಶ್ನೆ. ದ ರಿಯಲ್ ಬ್ರೇವ್ ಪರ್ಸನ್ ಇನ್ ದ ಪ್ಯಾಸೇಜ್ ಈಸ್ ಆಪ್ಷನ್ 2 ಅಮ್ಮ. ಅಮ್ಮ ಮೇಡ್ ಹರ್ಸೆಲ್ಫ್ ಕಂಫರ್ಟೇಬಲ್ ಆನ್ ಆಪ್ಷನ್ 1 ಅ ಪೌಂಡಿಂಗ್ ಸ್ಟಿಕ್. ನೆಕ್ಸ್ಟ್ 34ನೇ ಪ್ರಶ್ನೆ. ದ ಸೈಲೆನ್ಸ್ ವಾಸ್ ಬ್ರೋಕನ್ ಬೈ ಆಪ್ಷನ್ 2 ಅ ಬ್ಯಾಂಗ್. ನೆಕ್ಸ್ಟ್ 35ನೇ ಪ್ರಶ್ನೆ. ದ ವರ್ಡ್ ವಿಚ್ ಮೀನ್ಸ್ ಸಡನ್ ನಾಯ್ಸಿ ಕನ್ಫ್ಯೂಷನ್ ಆರ್ ಎಕ್ಸೈಟ್ಮೆಂಟ್ ಇನ್ ದ ಪ್ಯಾಸೇಜ್ ಈಸ್ ಆಪ್ಷನ್ 1 ಪ್ಯಾನಿಕಿ. ನೆಕ್ಸ್ಟ್ 36ನೇ ಪ್ರಶ್ನೆ. ದ ವರ್ಡ್ ಫ್ರಮ್ ದ ಪ್ಯಾಸೇಜ್ ದಟ್ ಟೇಕ್ಸ್ ದ ಪ್ರಿಫಿಕ್ಸ್ ಡಿಸ್ ಈಸ್ ಡಿಸಪಿಯರ್. 37ನೇ ಪ್ರಶ್ನೆ. ಬಾಲನ್ ಬಿಕೇಮ್ ಅ ಹೀರೋ. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಡಸಂಟ್ ಹಿ. ನೆಕ್ಸ್ಟ್ 38 question. The wooden door was latched from inside. The underlined word is an adjective, option 2. ನೆಕ್ಸ್ಟ್ 39ನೇ ಪ್ರಶ್ನೆ, ಪೋಯಮ್ಗೆ ಸಂಬಂಧಪಟ್ಟಿರುವಂಥದ್ದು. ದ ಪೋಯಟ್ ಹ್ಯಾಡ್ ಲವ್ ಫಾರ್ ಹಿಸ್ ಸಿ. ನೆಕ್ಸ್ಟ್ 40ನೇ ಪ್ರಶ್ನೆ. ಇನ್ ದಿಸ್ ಪೋಯಮ್ ವಿ ಕ್ಯಾನ್ ಸಿ ದಟ್ ದ ಪೋಯಟ್ ಈಸ್ ಹ್ಯಾವಿಂಗ್ ಅ ಫೀಲಿಂಗ್ ಆಫ್ ಲವ್ ಟುವರ್ಡ್ ನೇಚರ್. ನೆಕ್ಸ್ಟ್ 41ನೇ ಕ್ವಶನ್. ಟು ಲವ್ ದಿ ಮೋರ್ ದೆನ್ ಮೋರ್. ಇನ್ ದಿಸ್ ಲೈನ್ ದಿ ರೆಫರ್ ಟು ಹಿಸ್ ಡ್ರೀಮ್, ಆಪ್ಷನ್ 4. ನೆಕ್ಸ್ಟ್ ದ ಪ್ರೇಸ್ ಇಂಗ್ಲಿಷ್ ಫೈರ್ ಮೀನ್ಸ್ ಲವ್ ಆಫ್ ಮೌಂಟೇನ್ಸ್. ದ ರೈಮ್ ಸ್ಕೀಮ್ ಆಫ್ ದ ಪೋಯಮ್ ಈಸ್ ಆಪ್ಷನ್ 1 AB. 44. A second time for still I see. The figure of speech used in this line is synecdoche. Next 45ನೇ ಪ್ರಶ್ನೆ. The word in the poem that gives the meaning a deep feeling of sadness that lasts of long time. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಸರಿಯಾಗಿದೆ. ನೆಕ್ಸ್ಟ್ 46ನೇ ಪ್ರಶ್ನೆ. ಹಿ ಈಸ್ ಡ್ಯಾಶ್ NCC ಕ್ಯಾಡೆಟ್ ಹೂ ವೋನ್ ಡ್ಯಾಶ್ ಬೆಸ್ಟ್ ಕ್ಯಾಡೆಟ್ ಅವಾರ್ಡ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ಆರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಎ ಆ್ಯಂಡ್ ಆ್ಯನ್ ಆ್ಯಂಡ್ ದ. ನೆಕ್ಸ್ಟ್ 47ನೇ ಪ್ರಶ್ನೆ. ದ ಟೀಚರ್ ಗೇವ್ ಡ್ಯಾಶ್ ಅಬೌಟ್ ದ ಎಕ್ಸಾಮಿನೇಷನ್ ಟು ದ ಸ್ಟೂಡೆಂಟ್ಸ್. ದ ಕರೆಕ್ಟ್ ವರ್ಡ್ ಫ್ರಮ್ ದ ಫಿಲ್ಡ್ ಇನ್ ಈಸ್ ಇನ್ಫಾರ್ಮೇಷನ್, ಆಪ್ಷನ್ 2. ನೆಕ್ಸ್ಟ್ 48ನೇ ಪ್ರಶ್ನೆ. ಎವ್ರಿ ಒನ್ ಲವ್ಸ್ ಹಿಮ್. ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಈಸ್ ಹಿ ಈಸ್ ಬೀಯಿಂಗ್ ಲವ್ಡ್ ಬೈ ಎವ್ರಿ ಒನ್. 49. ಜಾನ್. ಹೆಲೋ ಅರುಣ್, ಆರ್ ಯು ಗೋಯಿಂಗ್ ಟುವರ್ಡ್ ದ ಸ್ಟೇಡಿಯಂ? ಅರುಣ್. ಎಸ್ ಐ ಆಮ್. ಶಾಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ? ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಈಸ್ ಆಫರಿಂಗ್ ಹೆಲ್ಪ್, ಆಪ್ಷನ್ 2. ನೆಕ್ಸ್ಟ್ 50ನೇ ಪ್ರಶ್ನೆ. ರವಿ ವಾಸ್ ಸೋ ಹ್ಯಾಪಿ ದಟ್ ಹಿ ವೆಂಟ್ ಟು ಥಿಯೇಟರ್ ಟು ವಾಚ್ ದ ಮೂವಿ ವಿತ್ ಹಿಸ್ ಫ್ರೆಂಡ್ಸ್. ದ ಕರೆಕ್ಟ್ ಇನ್ಫಿನಿಟಿ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್ ಟು ವಾಚ್. 51. NSQF stands for National Skill Qualification Framework. Test used for testing the overall ability to use language at a certain point of time is proficiency test. Next 53. The word yours sincerely are the dash of letter, signature of the letter. Next, Asha reads a text looking for specific information. This type of reading is known as scanning.
ನೆಕ್ಸ್ಟ್ 55, ಥಿಂಕ್ ಪೇರ್ ಶೇರ್ ಇಸ್ ಅ ಟೀಚಿಂಗ್ strategy in which students work together to solve a problem or answer a question about an assigned reading. This is an example of collaborative language learning. Next 56, a resource that helps the learner to find out the synonymy and antonyms of words is a or an thesaurus. Next 57, the method which comes as a reaction against grammar translation method is direct method. Total physical response activity are useful in developing learners dash skill, listening skill. The activity which facilitate the speaking skill of learner is. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4, ರೋಲ್ ಪ್ಲೇ. ನೆಕ್ಸ್ಟ್, ದೇರ್ ಆರ್ ಡ್ಯಾಶ್ ಡಿಪ್ತಾಂಗ್ ಇನ್ ಇಂಗ್ಲೀಷ್. ಟೋಟಲ್ 8 ಡಿಪ್ತಾಂಗ್ ಇನ್ ಇಂಗ್ಲೀಷ್. ಒಟ್ಟು 60 ಪ್ರಶ್ನೆಗಳನ್ನು, ಈ ಒಂದು 30 ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಇದು ನಮ್ಮ ಚಾನಲ್ನ ಕಡೆಯಿಂದ ನಾವು ನಿಮ್ಮ ಆನ್ಸರನ್ನು ಪ್ರಿಡಿಕ್ಟ್ ಮಾಡ್ಕೊಳ್ಳಿಕ್ಕಾಗಿ ಮಾಡಿದಂತಹ ವಿಡಿಯೋ. ಇವೇ ಫೈನಲ್ ಆನ್ಸರ್ಗಳಲ್ಲ, ಇವುಗಳಲ್ಲಿ ಕೆಲವೊಂದಿಷ್ಟು ತಪ್ಪು ಸಹ ಇರಬಹುದು. ಒಂದು 2 ಅಥವಾ 3 ಆನ್ಸರ್ಗಳು ಇದರಿಂದ ಚೇಂಜ್ ಸಹ ಆಗುವಂಥ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.